ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ ಲ್ಯಾಂಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿರುವಂಥ ಮತ್ತು ತುಂಬ ಬೇಗ ಆಗುವಂಥ ಕಡಿಮೆ ಥಿಂಗ್ಸನ್ನು ಯೂಸ್ ಮಾಡಿಕೊಂಡು ಒಂದು ಹತ್ತಿ ಹಾರವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹತ್ತಿ ಎಳೆಗಳು, ನೀರು, ದಾರ, ಕತ್ತರಿ, ಅರಿಶಿನ, ಕುಂಕುಮ, ರಂಗೋಲಿ ಪೌಡರ್, ಇವು ಮೂರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಕೊಳ್ಬೋದು. ಅರಿಶಿನ, ಕುಂಕುಮ ಅಥವಾ ರಂಗೋಲಿ ಪೌಡರು. ಬೌಲ್ ತಗೊಂಡಿದ್ದೀನಿ. ಇದಕ್ಕೆ ರಂಗೋಲಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ಇವಾಗ ಒಂದು ಸ್ವಲ್ಪ ದಪ್ಪ ಇರುವಂಥ ಹತ್ತಿ ಎಳೆಯನ್ನು ತೆಗೆದುಕೊಂಡಿದ್ದೀನಿ. ಈ ಡಿಸೈನು ಎಷ್ಟು ಸಿಂಪಲ್ ಆಗಿದೆ ಅಂತಂದರೆ ಇದು ಮುಗಿದ ಮೇಲೆ ನೀವೇ ಅಂದ್ಕೊಳ್ತೀರ ಇಷ್ಟು ಸಿಂಪಲ್ ಆಗಿದೆಯಾ ಅಂತಂದ್ಬಿಟ್ಟು. ಅಷ್ಟು ಸಿಂಪಲ್ ಆಗಿದೆ ಈ ಡಿಸೈನು. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಬ್ಬದ ಸಮಯದಲ್ಲಿ ಎಲ್ಲ ಕೆಲಸಗಳ ಮಧ್ಯದಲ್ಲಿ ಕೂಡ ಇದನ್ನು ಮಾಡ್ಬೋದು. ಅಷ್ಟು ಬೇಗ ಕೂಡ ಆಗತ್ತೆ. ಈ ಪೆಂಕಲ್ ನೀರಿನ ಬದಲಾಗಿ ಅರಿಶಿನ ಅಥವಾ ಕುಂಕುಮದ ನೀರಿನಿಂದ ಕೂಡ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ನಾನು ಪಿಂಕ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಹಾರಕ್ಕೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಎಳೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. 13 ಗುಂಡನ್ನು ಮಾಡ್ಕೊಂಡಿದ್ದೀನಿ. ಒಟ್ಟು ಮಧ್ಯದಲ್ಲಿ ಈ ರೀತಿ ಮಡಿಸಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ಎಷ್ಟು ದಪ್ಪ ಬೇಕೋ ಅಷ್ಟು ಎಳೆಗಳನ್ನು ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 5 ಎಳೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಪಿಂಕ್ ಕಲರ್ ನೀರು ಹಾಕಿದ ಮೇಲೆ ಸ್ವಲ್ಪ ಅದು ಡ್ರೈ ಆಗೋವರೆಗೆ ವೆಯ್ಟ್ ಮಾಡಬೇಕಾಗತ್ತೆ. ಈಗ ಇದೆಲ್ಲ ಡ್ರೈ ಆಗಿದೆ ಆಗಲೇ. ಇವಾಗ ದಾರದಿಂದ ಮಧ್ಯದಲ್ಲಿ ಎಲ್ಲವನ್ನೂ ಸೇರಿಸ್ಬಿಟ್ಟು ಗಂಟು ಹಾಕ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಈ ಡಿಸೈನನ್ನೇ ಸ್ವಲ್ಪ ಸ್ಮಾಲ್ ಚೇಂಜ್ ಮಾಡಿ ಇನ್ನೆರಡು ಡಿಸೈನ್ಗಳನ್ನ ತೋರಿಸ್ಕೊಡ್ತೀನಿ. ಇದೇ ಡಿಸೈನನ್ನೇ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಡಿಸೈನ್ ತುಂಬಾ ಸಿಂಪಲ್ ಆಗಿದೆ. ಇಷ್ಟನಾ ಅಂತ ಅಂದ್ಕೊಳ್ತೀರಿ ಡಿಸೈನ್ ಮುಗಿದ್ಮೇಲೆ. ನೋಡಿ, ಈಗ ಪಿಂಕ್ ಕಲರ್ನೆಲ್ಲ ಸೇರಿಸ್ಬಿಟ್ಟು ದಾರದಿಂದ ಗಂಟು ಹಾಕ್ತಾ ಇದ್ದೀನಿ. ಇದಕ್ಕೆ ಸಂತದ ತಗಡು ಬೇಡ, ಮತ್ತು ಡೆಕೋರೇಟ್ ಮಾಡೋದಕ್ಕೆ ಏನೂ ಬೇಕಾಗಿಲ್ಲ, ಹಾಗೇ ಚೆನ್ನಾಗಿ ಕಾಣಿಸುತ್ತೆ. ಲೋಟಸ್ ಶೇಪ್ನಲ್ಲಿ ಇದೆ. ಇದೇ ರೀತಿ ಗಂಟು ಹಾಕ್ಕೊಂಡು ಹೋಗಬೇಕಾಗುತ್ತೆ ದಾರದಿಂದ. ಮಾಡಿ ಇಟ್ಟಿದ್ದೀನಿ ಆಗಲೇ. ಈಗ ಕೆಳಗಡೆ 2 ಗುಂಡನ್ನು ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಪದಕದ ರೀತಿ ಮಾಡ್ತಾ ಇದ್ದೀನಿ. ಟೈಟಾಗಿ ಗಂಟು ಹಾಕೋದು ಬೇಡ, ಲೂಸಾಗಿ ಗಂಟು ಹಾಕಿದರೆ ಸಾಕು. ಡಿಸೈನ್ ಮುಗದೆ ಹೋಯಿತು ಇಲ್ಲಿಗೆ. ಅಂಗಡಿಗಳಲ್ಲಿ ಕೂಡ ಇದು ಸಿಗುತ್ತೆ. ಕುಂಕುಮ ಅರಿಶಿನ ಹಾಕಿರೋದು ಸಿಗುತ್ತೆ. ಅದನ್ನು ರೆಡಿ ಕೂಡ ತಂದು ಮಾಡಿಕೊಂಡ್ರೆ ಇನ್ನೂ ಕೂಡ ಬೇಗ ಆಗುತ್ತೆ ನಿಮಗೆ. ಈಗ
ಇದಕ್ಕೆ ಟಿಕಲ್ಸ್ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ ವೈಟ್ ದಾರ ಕಾಣಿಸದೇ ಇರೋ ಹಾಗೆ ಪಿಂಕ್ ಕಲರ್ ನೀರಿನಿಂದ ಮಾಡ್ತಾಯಿದ್ದೀನಿ. ಗಂಟೆಗಳು ಅಥವಾ ಬೀಡ್ಸನ್ನು ಸಪ್ರೇಟಾಗಿ ಈ ಥರ ಒಂದೊಂದಕ್ಕೆ ಗಂಟು ಹಾಕ್ಬೋದು, ಇಲ್ಲ ಅಂತಂದರೆ ಎಲ್ಲವನ್ನು ಸೇರಿಸಿ ಮಾಡ್ಕೊಳ್ಬೋದು. ಇಲ್ಲಿಗೆ ಹಾರ ಮುಗಿದಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.